ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ವ್ರತದ 89ನೇ ದಿನ ಹಾಗೂ ನಮ್ಮ ಪಾದಯಾತ್ರೆಯ 50ನೇ ದಿನ. ನಾವೀಗ ಶೃಂಗೇರಿಯಿಂದ ಧರ್ಮಸ್ಥಳ ಕಡೆ ರೂಟಲ್ಲಿ ಕೆರೆಕಟ್ಟೆಯಲ್ಲಿ ರಾತ್ರಿ ಹಾಲ್ಟು ಮಾಡಿದ್ರಿ. ಈಗ ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ನೋಡಿ ರೋಡ್ ಹೆಂಗಿದೆ, ಕಾಡು ಹೆಂಗಿದೆ. ಇಲ್ಲಿ ಫುಲ್ಲು ಆನೆಗಳ ಕಾಟ ಮತ್ತು ಚಿರತೆ ಮರಿಗಳ ಕಾಟ ಅಂದ್ಬಿಟ್ಟು ನಾವು ಲೇಟ್ ಮಾಡ್ತಾಯಿದ್ರಿ. ಬೆಳಗ್ಗೆ ಹೊತ್ತು ಬಿಡೋದು. ಇನ್ನೊಂದೇನಪ್ಪ ಅಂದರೆ ಒಂದು ಒಳ್ಳೆ ಅಟ್ಮಾಸ್ಫಿಯರು. ನದಿ ಒಳ್ಳೆ ಹೋಗ್ತಾ ಇರೋದು ತೋರಿಸ್ತೀನಿ. ಬಟ್ಟು ತುಂಬ ಕೋಲ್ಡಿತ್ತು. ನೆನ್ನೆ ನೈಟ್ ಬಂದಿದ್ರಿ ಸ್ನಾನ ಮಾಡಲಿಕ್ಕೆ. ತುಂಬ ಕೋಲ್ಡು, ಬಟ್ ಪ್ಯೂರ್ ಫ್ರೆಶ್ ವಾಟರ್. ಇಷ್ಟು ದಿನದ ಪಾದಯಾತ್ರೆಯಲ್ಲಿ ಅಷ್ಟು ಫ್ರೆಶ್ ಆಗಿ ಸಿಕ್ಕಿದ್ದು ಈ ಹೊಳೆಯಲ್ಲಿ ಅಷ್ಟೇ. ಒಂದು 5 ಫೀಟ್ ಆಳ ಇರುತ್ತೆ ನೀರು. ಬಟ್ಟು ಮೇಲೆಯಿಂದ ನೋಡಿದ್ರೆ ಕೆಳಗೆ ಏನಿದೆ ಅಂತ ಮೇಲೆಯಿಂದನೇ ಕಾಣಿಸ್ತದೆ. ನೋಡಿ ಹೋಗ್ತಾ ಇದೆ ನೀರು. ಆಲ್ರೆಡಿ ನಮ್ಮ ಗುರುಸ್ವಾಮಿ ಮತ್ತು ನಮ್ಮ ಚಕ್ರಿ ಸ್ವಾಮಿ ಬಂದವ್ರೆ. ನಾವು ಸ್ವಲ್ಪ ಲೇಟ್ ಆದ್ರಿ ಬರಲಿಕ್ಕೆ. ನೋಡಿ ಇಷ್ಟು ಚೆನ್ನಾಗಿದೆ ನೀರು. ಬಟ್ ದಿಸ್ ಪ್ಲೇಸ್ ಈಸ್ ಸಮಥಿಂಗ್ ವಿಯರ್ಡ್. ಸ್ವಲ್ಪ ಡಿಫ್ರೆಂಟ್ ಫೀಲ್ ಕೊಡ್ತದೆ ಪ್ಲೇಸ್. ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ನಮ್ಮ ಮ್ಯಾನ್ ವರ್ಸಸ್ ವೈಲ್ಡ್ ಡಿಸ್ಕವರಿ ಚಾನಲ್ ಬರ್ತಾಯಿತ್ತು. ಅದರಲ್ಲಿ ನೋಡ್ತಾ ಇದ್ರಿ ಇದೆಲ್ಲ. ಆ ಸ್ವಾಮಿ ನಮ್ಮ ಇನ್ಸ್ಪಿರೇಷನ್ನು. ಮ್ಯಾನ್ ವರ್ಸಸ್ ವೈಲ್ಡಲ್ಲಿ ಬರ್ತೇವೆ. ಬಿಯರ್ ಗ್ರಿಲ್ಸ್ ನಮ್ಮ ಹೀರೋ. ಬಟ್ ಈಗ ಪಾಪ ವಯಸ್ಸಾಗಿದೆ ಅವ್ರಿಗೆ. ನೋಡಿ ಎಷ್ಟು ಫ್ರೆಶ್ ಸ್ಟೋನ್. ನೋಡಿ ಅಲ್ಲೇ ಆನೆ ನೀರು ಕುಡಿಯೋಕೆ ಅಲ್ಲೇ ಬರೋದಂತೆ. ಇಲ್ಲಿ ವಿಲೇಜರ್ಸ್ ಹೇಳಿದ್ರು, ತುಂಬ ಸಲ ನೋಡಿದಾರಂತೆ ಅಲ್ಲಿ ಆನೆ ಬರೋದು ಅಲ್ಲಿಂದ. ಏನೋ ರೋಡ್ವೇ ಇದೆಯಲ್ಲ ಅಲ್ಲಿ. ನಮ್ಮ ಗುರುಸ್ವಾಮಿ ಸ್ಟಂಟ್ ಎಲ್ಲ ಮಾಡ್ತಾವ್ರೆ. ಅವ್ರು ಗೊತ್ತಲ್ಲ, ಪ್ರೊಫೆಷ್ನಲ್ ಸ್ವಿಮ್ಮರ್, ಯೋಗ ಟೀಚರ್. ಅದಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ.